ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್. ನಮಸ್ಕಾರ, ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಅರವಿಂದ್. ಈಗ ಹೆಡ್ಲೈನ್ಸ್. ಕುಡಿದು ನಡು ರಸ್ತೆಯಲ್ಲಿ ಗಲಾಟೆ ಮಾಡಿದ ಯುವಕ, ರೊಚ್ಚಿಗೆದ್ದ ಟ್ರಾಫಿಕ್ ಪೊಲೀಸ್ ಪೇದೆಯಿಂದ ಮುಖ ಮೂತಿಗೆ ಲೆಗ್ ಪಂಚ್. ಗುಲ್ಬರ್ಗಾದಲ್ಲಿ ತಡವಾಗಿ ಬೆಳಕಿಗೆ ಬಂತು ಪ್ರಕರಣ. ಹೊಸ ನೇಮಕಾತಿ ನೀತಿ ವಿರುದ್ಧ ಉಗ್ರ ಪ್ರೊಟೆಸ್ಟ್. ಉತ್ತರ ಪ್ರದೇಶದಲ್ಲಿ ದೊಣ್ಣೆ ಹಿಡಿದು ರಸ್ತೆಗಿಳಿದ ಸ್ಟೂಡೆಂಟ್ಸ್. ವಾಹನ, ಅಂಗಡಿ ಮುಂಗಟ್ಟುಗಳು ಪೀಸ್ ಪೀಸ್. ಆಸ್ತಿಗಾಗಿ 2 ಕುಟುಂಬಗಳ ರಕ್ತಸಿಕ್ತ ಕದನ. ಭದ್ರಾವತಿಯಲ್ಲಿ ಹಾಡ ಹಗಲೇ ಉರುಳಿದವು 3 ಹೆಣ. ಸಿನಿಮೀಯ ಕೊಲೆ ನಂತರ ಗ್ರಾಮದಲ್ಲಿ ಬಿಗುವಿನ ವಾತಾವರಣ. ವಿಧಾನಸಭೆಯಲ್ಲಿ ಪ್ರತಿಧ್ವನಿಸಿದ ವಜ್ರಾಂಗಿ ಆಭರಣ ಕಳುವು ಪ್ರಕರಣ. ಕಾಡಾನೆ ಹಾವಳಿ ಬಗ್ಗೆ ಶಾಸಕ ಮಂಜುನಾಥ್ ಅಸಮಾಧಾನ. ಬಿಜೆಪಿ ಪರ ಬ್ಯಾಟಿಂಗ್ ಮಾಡಿದ ಕುಮಾರಣ್ಣ. ತಮಿಳುನಾಡಿನಿಂದ ಹೊಸ ಕಾವೇರಿ ಖ್ಯಾತೆ. ಕೇರಳ ಪಾಲಿನ ನೀರು ತನಗೇ ಬಿಡಲು ಪಟ್ಟು. ಅಮ್ಮನ ಹಠಕ್ಕೆ ರಾಜ್ಯದಿಂದ ಖಡಕ್ ಪ್ರತ್ಯುತ್ತರ. ಕೆಪಿಎಸ್ಸಿ ನೇಮಕಾತಿಯ ವ್ಯವಹಾರ ಪ್ರಕರಣದ ಆರೋಪಿಗಳನ್ನು ಲೋಕಾಯುಕ್ತ ವಿಶೇಷ ನ್ಯಾಯಾಲಯದ ಜಡ್ಜ್ ಎದುರು ಹಾಜರುಪಡಿಸಲಾಯಿತು. ಸಿಐಡಿ ಪೊಲೀಸರ ಕಸ್ಟಡಿ ಮುಗಿದ ಹಿನ್ನೆಲೆಯಲ್ಲಿ ಆರೋಪಿಗಳಾದ ಸೋಮೇಶ್ ಚಿಕ್ಕಮಠ ಹಾಗೂ ಕೆಆರ್ ಸುಧೀರ್ನನ್ನು ಪೊಲೀಸರು ಕೋರಮಂಗಲದಲ್ಲಿರುವ ನ್ಯಾಯಾಧೀಶರಾದ ಸುಧೀಂದ್ರ ರಾವ್ ನಿವಾಸದಲ್ಲಿ ಹಾಜರುಪಡಿಸಿದರು. ಬಳಿಕ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ನ್ಯಾಯಮೂರ್ತಿಗಳು ಆರೋಪಿಗಳನ್ನು ನಾಳೆ ಮತ್ತೆ ಕೋರ್ಟ್ಗೆ ಹಾಜರುಪಡಿಸುವಂತೆ ಸೂಚಿಸಿದರು. ಸಾಕಷ್ಟು ಗುಲ್ಬರ್ಗಾದಲ್ಲಿ ಕುಡಿದು ನಡು ರಸ್ತೆಯಲ್ಲೇ ಗಲಾಟೆ ಮಾಡ್ತಾ ಇದ್ದ ಯುವಕನಿಗೆ ಟ್ರಾಫಿಕ್ ಪೊಲೀಸ್ ಒಬ್ಬ ಲೆಗ್ ಪಂಚ್ ನೀಡಿದ್ದಾರೆ. ಜುಲೈ 1ರಂದು ನಡೆದಿದ್ದ ಈ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಅವತ್ತು ಯುವಕನಿಗೆ ಪೇದೆಯೊಬ್ಬ ಹಿಗ್ಗಾಮುಗ್ಗಾ ಒದ್ದಿದ್ದ. ಆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆ ವಿಡಿಯೋ ತುಣುಕನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಲಾಗಿದೆ. ಗದಗ ಮೂಲದ ಮಂಜನಗೌಡ ಗುಲ್ಬರ್ಗಾದಲ್ಲಿ ಟ್ರಾಫಿಕ್ ಪೊಲೀಸ್ ಪೇದೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಈಗ ಅವರಿಗೆ ಫಜೀತಿ ಶುರುವಾಗಿದೆ. ಓಕೆ, ನೀವು ನೋಡ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳು ಗುಲ್ಬರ್ಗಾದಲ್ಲಿ ನಡೆದಿರ್ತಕ್ಕಂಥದ್ದು. ಗುಲ್ಬರ್ಗಾದಲ್ಲಿ ಕುಡಿದು ನಡು ರಸ್ತೆಯಲ್ಲಿ ಗಲಾಟೆ ಮಾಡ್ತಾ ಇದ್ದ ಯುವಕನಿಗೆ ಟ್ರಾಫಿಕ್ ಪೊಲೀಸ್ ಒಬ್ಬ ಲೆಗ್ ಪಂಚ್ ನೀಡಿದ್ದಾನೆ. ಜುಲೈ 1ರಂದು ನಡೆದಿದ್ದ ಈ ಘಟನೆ ಇದೀಗ ಬೆಳಕಿಗೆ ಬಂದಿದೆ. ಅವತ್ತು ಯುವಕನಿಗೆ ಪೇದೆಯೊಬ್ಬ ಹಿಗ್ಗಾಮುಗ್ಗಾ ಒದ್ದಿದ್ದ. ಆ ದೃಶ್ಯ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಆ ವಿಡಿಯೋ ತುಣುಕನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಲಾಗಿದೆ. ಗದಗ ಮೂಲದ ಮಂಜನಗೌಡ ಗುಲ್ಬರ್ಗಾದಲ್ಲಿ ಟ್ರಾಫಿಕ್ ಪೊಲೀಸ್ ಪೇದೆಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದು, ಇದೀಗ ಅವರಿಗೆ ಫಜೀತಿ ಶುರುವಾಗಿದೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶರಣಯ್ಯ ಹಿರೇಮಠ ಅವರಿಂದ. ಶರಣಯ್ಯ, ಯಾವಾಗ ನಡೆದ ಘಟನೆ ಮತ್ತು ದೃಶ್ಯವನ್ನು ನೋಡ್ತಾ ಇದ್ರೆ ಕೇವಲ ಕುಡಿದು ಗಲಾಟೆ ಮಾಡಿದ್ದಕ್ಕಷ್ಟೇ ಈ ಥರ ಒದ್ದನ ಅಥವಾ ಬೇರೆ ಏನಾದರೂ ಕಾರಣ ಇತ್ತಾ ಅಂತ? ಅರವಿಂದ್, ಈ ಘಟನೆ ಸುಮಾರು 15 ದಿನಗಳ ಹಿಂದೆ ನಡೆದಿದೆ.
ಇಲ್ಲಿ ಕಂಡು ಬರುವಂತ ಅಂಶ ಏನು ಅಂತ ಹೇಳಿದ್ರೆ ಏನು ಪೊಲೀಸ್ ಪೇದೆ ಇದ್ದಾನೆ ಮಂಜನ್ ಗೌಡ ಅನ್ನುವಂಥವನು, ಗುಲ್ಬರ್ಗಾ ಟ್ರಾಫಿಕ್ ಪೊಲೀಸ್ ಪೇದೆ ಆತ ಗುಲ್ಬರ್ಗದ ಸರ್ಕಾರಿ ಆಸ್ಪತ್ರೆಯ ಎದುರುಗಡೆ ತನ್ನ ಕರ್ತವ್ಯ ನಿರ್ವಹಿಸುವ ಸಂದರ್ಭದಲ್ಲಿ ಒಂದು ಬೈಕ್ ನಲ್ಲಿ 3 ಜನ ಬರ್ತಾರೆ. ಅವ್ರನ್ನ ಆತ ಹಿಡಿದು ನಿಲ್ಲಿಸಿದಾಗ ಅವರು ಕುಡಿದ ಮತ್ನಲ್ಲಿರುವಂತದ್ದು ಕಂಡು ಬರ್ತದೆ. ಜೊತೆಗೆ ಆ ಸಂದರ್ಭದಲ್ಲಿ ಅವರು ಕೆಲವು ಅವಾಚ್ಯ ಶಬ್ದಗಳಿಂದ ಈ ಪೊಲೀಸರ ಮೇಲೆ ನಿಂದಿಸ್ತಾರೆ ಅನ್ನುವಂಥದ್ದನ್ನ ಪೊಲೀಸ್ ಪೇದೆ ಇದೀಗ ಬಹಿರಂಗಪಡಿಸಿದ್ದಾನೆ. ಅದಾದ ನಂತರ ಕೋಪಗೊಂಡಂತಹ ಆತ ಅವರಿಗೆ ಈ ರೀತಿಯಾದಂತಹ ಒಂದು ಹಿಗ್ಗಾಮುಗ್ಗ ಥಳಿಸಿದಾನೆ, ಜೊತೆಗೆ ಒದ್ದಿದ್ದಾನೆ. ಇದನ್ನ ಬಸ್ ನಲ್ಲಿ ಹೋಗ್ತಿರುವಂತಹ ಒಬ್ಬ ವ್ಯಕ್ತಿ ಮೊಬೈಲ್ ಮೂಲಕ ಅದನ್ನ ಶೂಟ್ ಮಾಡ್ಕೊಂಡಿದ್ದಾನೆ. ನಂತರ ಅದು ಸಾಮಾಜಿಕ ಜಾಲತಾಣಗಳಿಗೆ ಅಪ್ಲೋಡ್ ಆಗಿದೆ. ಇದೆಲ್ಲವೂ ಆದ ನಂತರ ಏನು ಕಳೆದ 2 ದಿನಗಳ ಹಿಂದಷ್ಟೇ ರಾಯಚೂರಿನ PSI ಕೂಡ ಇಂಥದ್ದೇ ಪ್ರಕರಣದಲ್ಲಿ ಸಿಕ್ಕೊಂಡು ಅಮಾನತಾದ್ರು. ಅದಾದ ನಂತರ ಈಗ ಒಂದು ಫಜೀತಿಗೀಡಾಗಿದ್ದಾನೆ ಈ ಪೊಲೀಸ್ ಪೇದೆ ಅರವಿಂದ್. ಶರಣಯ್ಯ, ಈ ಹೊಡೆತ ತಿಂದ ವ್ಯಕ್ತಿ ಯಾರು ಮತ್ತು ಇದನ್ನು ಫೇಸ್ಬುಕ್ಗೆ ಅಪ್ಲೋಡ್ ಮಾಡಿದವರು ಯಾರು? ಈ ಹೊಡೆತ ತಿನ್ನಂತಹ ವ್ಯಕ್ತಿ ಗುಲ್ಬರ್ಗದವರೇ. ಅವರು ಗುಲ್ಬರ್ಗದ ಸುಂದರ ನಗರ ಬಡಾವಣೆಯ ಯುವಕರು ಅನ್ನುವಂಥದ್ದು ಗೊತ್ತಾಗಿದೆ. ಆದ್ರೆ ಗಮನಿಸಬೇಕಾದಂತಹ ಅಂಶ ಅಂದ್ರೆ ಈ ರೀತಿ ಹೊಡೆತ ತಿಂದ ನಂತರವೂ ಕೂಡ ಆ ಯುವಕರು ಯಾವುದೇ ಪೊಲೀಸ್ ಠಾಣೆಗೆ ಹೋಗಿ ದೂರು ಕೊಟ್ಟಿಲ್ಲ ಅನ್ನುವಂಥದ್ದು ಗಮನಾರ್ಹ. ಜೊತೆಗೆ ಅದನ್ನ ಸಾಮಾಜಿಕ ಜಾಲತಾಣ ಫೇಸ್ಬುಕ್ ಆಗಿರ್ಬೋದು, ಜೊತೆಗೆ ಯೂಟ್ಯೂಬ್ ಆಗಿರ್ಬೋದು, ಅದನ್ನ ಅಪ್ಲೋಡ್ ಮಾಡದಂತಹ ವ್ಯಕ್ತಿಗೂ ಮತ್ತು ಇವರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥದ್ದು. ಅಂದ್ರೆ ಹೊಡೆತ ತಿಂದವರಿಗೂ ಮತ್ತು ಅದನ್ನ ಅಪ್ಲೋಡ್ ಮಾಡದಂತವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಬಸ್ ನಲ್ಲಿ ಹೋಗ್ತಿರುವಂತಹ 3ನೇ ವ್ಯಕ್ತಿ ಇದನ್ನ ಶೂಟ್ ಮಾಡಿದ್ದಾನೆ. ಆತ ಕೂಡ ಅಪ್ಲೋಡ್ ಮಾಡಿ ಸುಮಾರು ದಿನಗಳೇ ಆಯ್ತು. ಆದ್ರೆ ಯಾವಾಗ ರಾಯಚೂರಿನ ಪ್ರಕರಣ ಒಂದು ಗಂಭೀರ ಸ್ವರೂಪವನ್ನ ಪಡ್ಕೊಳ್ತು, ನಂತರ ಇದೆಲ್ಲ ಬೆಳಕಿಗೆ ಬಂದಿದೆ. ಓಕೆ ಶರಣಯ್ಯ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಉತ್ತರ ಪ್ರದೇಶದ ಅಲಹಾಬಾದ್ ಇವತ್ತು ರಣರಂಗವಾಗಿತ್ತು. ವಿದ್ಯಾರ್ಥಿಗಳ ಪ್ರತಿಭಟನೆ ಹಿಂಸಾಚಾರಕ್ಕೆ ತಿರುಗಿತ್ತು. ಸರ್ಕಾರದ ಮೀಸಲಾತಿ ನೀತಿ ವಿರುದ್ಧ ಹೋರಾಟ ಉಗ್ರ ಸ್ವರೂಪ ಪಡೆಯಿತು. ದಂಡೆ ಹಿಡಿದು ರೋಡಿಗಿಳಿದ ವಿದ್ಯಾರ್ಥಿಗಳು, ಬಸ್ಗಳ ಮೇಲೆ ಕಲ್ಲು ತೂರಾಟ, ಅಂಗಡಿ ಮುಂಗಟ್ಟುಗಳು ಧ್ವಂಸ. ಉತ್ತರ ಪ್ರದೇಶದ ಅಲಹಾಬಾದ್ ಇವತ್ತು ರಣರಂಗವಾಗಿ ಮಾರ್ಪಟ್ಟಿತ್ತು. ಸಾವಿರಾರು ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದರು. ಇಷ್ಟಕ್ಕೂ ಈ ಪ್ರತಿಭಟನೆಗೆ ಕಾರಣ ಉತ್ತರ ಪ್ರದೇಶ ಸರ್ಕಾರ ಅಲ್ಲಿನ ಲೋಕಸೇವಾ ಆಯೋಗ ನೇಮಕಾತಿಯಲ್ಲಿ ಜಾರಿಗೆ ತರಲು ಮುಂದಾಗಿರೋ ಹೊಸ ಮೀಸಲಾತಿ ನೀತಿ. ಹೊಸ ಮೀಸಲಾತಿ ನೀತಿ ಯಾದವ ಪರವಾಗಿದ್ದು ಅದನ್ನು ತಡೆಹಿಡಿಯಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದರು. ಸಿಕ್ಕ ವಾಹನಗಳನ್ನ ಪುಡಿ ಮಾಡಿದ್ದಲ್ಲದೆ ಅಂಗಡಿ ಮುಂಗಟ್ಟುಗಳ ಮೇಲೆ ಕಲ್ಲು ತೂರಿ ದಾಂಧಲೆ ನಡೆಸಿದರು. ಇನ್ನು ಲೋಕಸೇವಾ ಆಯೋಗದ ಕಟ್ಟಡದ ಮೇಲೂ ವಿದ್ಯಾರ್ಥಿಗಳು ದಾಳಿ ನಡೆಸಿದರು. ಪ್ರತಿಭಟನಾಕಾರರನ್ನ ಚದುರಿಸಲು ಪೊಲೀಸರು ಲಾಠಿ ಪ್ರಹಾರ ನಡೆಸಿದರು. ಈ ವೇಳೆ ಪೊಲೀಸರು ಹಾಗೂ ವಿದ್ಯಾರ್ಥಿಗಳ ನಡುವೆ ಘರ್ಷಣೆ ನಡೆಯಿತು. ಘಟನೆಯಲ್ಲಿ 10ಕ್ಕೂ ಹೆಚ್ಚು ಸರ್ಕಾರಿ ಬಸ್ಗಳು, ಕಾರು, ಜೀಪ್ಗಳು ಜಖಂಗೊಂಡಿದ್ದು ಗಾಜುಗಳು ಪುಡಿಯಾಗಿವೆ. ಇದೇ ವೇಳೆ 30ಕ್ಕೂ ಹೆಚ್ಚು ಅಂಗಡಿಗಳು ಧ್ವಂಸವಾಗಿವೆ. ಸಿಎಂ ಅಖಿಲೇಶ್ ಯಾದವ್ ಸರ್ಕಾರ ಜಾರಿಗೊಳಿಸಲು ಉದ್ದೇಶಿಸಿರುವ ಮೀಸಲಾತಿ ನೀತಿ ಯಾದವರ ಪರವಾಗಿದೆ. ಇದರಿಂದ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಲಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಅಲ್ಲದೆ ಈ ಸಂಬಂಧ ಅಲಹಾಬಾದ್ ಕೋರ್ಟ್ ಮೆಟ್ಟಿಲನ್ನ ಏರಿರುವ ವಿದ್ಯಾರ್ಥಿಗಳು ಸರ್ಕಾರ ಉದ್ದೇಶಿತ ಮೀಸಲಾತಿ ನೀತಿ ಕೈಬಿಡಬೇಕೆಂದು ಆಗ್ರಹಿಸಿದ್ದಾರೆ. ಇಲ್ಲವೆಂದರೆ ಮತ್ತಷ್ಟು ಉಗ್ರ ಹೋರಾಟ ನಡೆಸೋ ಎಚ್ಚರಿಕೆ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ಈಗೊಂದು ಬ್ರೇಕ್ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.